ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಒಂದು ಸಿಹಿ ಸುದ್ದಿ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಿಂದ ಕಂಡಕ್ಟ್ ಮಾಡಲಾದಂಥ BMTC ಕಂಡಕ್ಟರ್ ಫಾರ್ ದ ರೀಜನ್ ಆಫ್ HK. ಈ ಒಂದು HK ವೃಂದದ ಮೂಲ ದಾಖಲೆ ಮತ್ತು ದೇಹದಾರ್ಢ್ಯತೆ ಪರಿಶೀಲನೆಗೆ ಸಿದ್ಧಪಡಿಸಲಾಗಿರುವ 1:5 ಈ ಮೆರಿಟ್ ಅರ್ಹತಾ ಪಟ್ಟಿಯನ್ನು ಇದೀಗ ಈ ಒಂದು BMTC ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ಈಗ ಆಲ್ರೆಡಿ ನಿಮ್ಮ ಒಂದು ಎಕ್ಸಾಮನ್ನು ಕಂಪ್ಲೀಟ್ ಮಾಡಿ ನೀವೀಗ ನಿಮ್ಮದು ನೆಕ್ಸ್ಟ್ ಸ್ಟೆಪ್ ಏನು, ಮೂಲ ದಾಖಲಾತಿ ಪರಿಶೀಲನೆ ಮತ್ತು ನಿಮ್ಮ ಒಂದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಈ ಒಂದು ಟೆಸ್ಟ್ಗೆ ಈ ಅರ್ಹತಾ ಪಟ್ಟಿಯನ್ನು ಬಿಟ್ಟಿದ್ದಾರೆ. ನಿಮ್ಮ ಒಂದು ಕ್ಯಾಟಗರಿ ವೈಸ್ ಮತ್ತು ನಿಮ್ಮ ಅಂಕಗಳ ಸಮೇತ ಈ ಒಂದು ಲಿಸ್ಟನ್ನು ಪ್ರಕಟಣೆ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಅತಿ ಹೈಯೆಸ್ಟ್ ಇರೋದು 80.73 ಫಸ್ಟ್ ರ್ಯಾಂಕ್. ಓಕೆ, ನೆಕ್ಸ್ಟ್ ಲಾಸ್ಟ್ ಕಟ್ ಆಫ್ ಎಷ್ಟಿದೆ? ಲಾಸ್ಟ್ ಕಟ್ ಆಫ್ ನೋಡಿದ್ರೆ 32.95, 656 ಟೋಟಲ್, 656 ಟೋಟಲ್ ಕ್ಯಾಂಡಿಡೇಟ್ಸು. ಮತ್ತು ಇದು 32.95 ಅಂದರೆ ಆಯ್ಕೆ ಗುಂಪು 3A ರೂರಲ್, ಅರ್ಥ ಆಯ್ತಾ? 3A ರೂರಲ್. ಸೊ ಇದು ಇಷ್ಟು ಲಾಸ್ಟ್ ಕೊನೆಯದಾಗಿ ಸೆಲೆಕ್ಟ್ ಆದಂಥ ಒಂದು ಅಭ್ಯರ್ಥಿಯ ಸ್ಕೋರು. ಸೊ ತುಂಬ ಒಂದು ಅಭ್ಯರ್ಥಿಗಳು ಕೇಳ್ತಾಯಿದ್ರು, ಸರ್ ಈ ಒಂದು ರಿಸಲ್ಟನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ಸೊ ಇಲ್ಲಿ ಹೇಳ್ತೀನಿ ನೋಡಿ, ಇಲ್ಲಿ ಕರ್ನಾಟಕ government.in ಈ ಒಂದು ವೆಬ್ಸೈಟ್ನಲ್ಲಿ ನೀವು ಚೆಕ್ ಮಾಡ್ಬೋದು. ಓಕೆ, ಸೊ ಈ ಒಂದು ವೆಬ್ಸೈಟ್ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ನಿರ್ವಾಹಕ ಹುದ್ದೆಗೆ 1:5 ಈ ಒಂದು ಅರ್ಹತಾ ಪಟ್ಟಿಯನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಸೊ ನೀವು ಇದರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ಮೇಲೆ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದಾಗಿದೆ, 371J ನಿರ್ವಾಹಕ ಹುದ್ದೆಗೆ 1:5 ಅರ್ಹತಾ ಪಟ್ಟಿಯನ್ನು ವೀಕ್ಷಿಸಲು ಇಲ್ಲಿ ಕ್ಲಿಕ್ಕಿಸಿ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನಿಮ್ಮ ಅಂಕಗಳನ್ನು, ನಿಮ್ಮ ದಿನಾಂಕ, ಹುಟ್ಟಿದ ದಿನಾಂಕ, ಅರ್ಜಿ ಸಂಖ್ಯೆ ಎಲ್ಲವನ್ನು ಇಲ್ಲಿ ಚೆಕ್ ಮಾಡಬೇಕು. ಮತ್ತು ಇಲ್ಲಿ ಕೆಲವೊಂದು ಷರತ್ತುಗಳನ್ನು ಕೊಟ್ಟಿದ್ದಾರೆ. ಈ ಷರತ್ತುಗಳನ್ನು ನೀವು ಪಾಲನೆ ಮಾಡಲೇಬೇಕು. ಓಕೆ, 1:5 ಈ ಒಂದು ಅನುಪಾತದಲ್ಲಿ ಸೆಲೆಕ್ಟ್ ಆದಂಥ ಅವರ ಅಭ್ಯರ್ಥಿಗಳನ್ನು ಮೂಲ ದಾಖಲೆಗಳು ಮತ್ತು ದೇಹದಾರ್ಢ್ಯತೆ ಪರಿಶೀಲನೆಗೆ ಮಾತ್ರ ಕರೆಯಲು ಉದ್ದೇಶಿಸಿದ್ದು. ಇದು ನೇಮಕಾತಿಗೆ ಹಕ್ಕು ಎಂದು ಪರಿಗಣಿಸತಕ್ಕದ್ದಲ್ಲ. ಇದು ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಫಿಸಿಕಲ್ ಟೆಸ್ಟಿಗೆ ಕರೆದಿದ್ದಾರೆ. ಇದು ಫೈನಲ್ ಅಲ್ಲ ಇನ್ನು. ಆನ್ಲೈನ್ ಅರ್ಜಿಯಲ್ಲಿ ಅಭ್ಯರ್ಥಿಗಳು ಘೋಷಿಸಿಕೊಂಡಿರುವ ವಿವರಗಳ ಆಧಾರದ ಮೇಲೆ ಓಕೆ ಆ ಒಂದು 1:5 ಅನುಪಾತದಲ್ಲಿ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಅಭ್ಯರ್ಥಿಗಳು ಆಯ್ಕೆ ಪ್ರಾಧಿಕಾರದ ಸಮಕ್ಷಮ ಮೂಲ ದಾಖಲೆ ಅಥವಾ ಈ ಒಂದು ಫಿಸಿಕಲ್ ಟೆಸ್ಟ್ನಲ್ಲಿ ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗತಕ್ಕದ್ದು. ಕರೆಪತ್ರದಲ್ಲಿ ಹಾಲ್ ಟಿಕೆಟನ್ನು ಬಿಡ್ತಾರೆ. ನಿಮ್ಮ ಒಂದು ಈ ಟೆಸ್ಟ್ಗಳನ್ನು ಹಾಜರಾಗಲು ವಿಫಲರಾದ ಅಭ್ಯರ್ಥಿಗಳು ಈ ಒಂದು ಆಯ್ಕೆಯ ಅವಕಾಶವನ್ನು ಕಳೆದುಕೊಳ್ತಾರೆ. ಓಕೆ, ಸೊ ಇದನ್ನು ನಿನ್ನೆ ತಾನೇ ಒಂದು ಪ್ರಕಟಣೆ ಮಾಡಿದ್ದಾರೆ. ಸೊ ಮುಂದಿನ ಒಂದು ಸೆಷನಲ್ಲಿ ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವ ಡಾಕ್ಯುಮೆಂಟ್ಗಳು ಬೇಕು ಅದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.